ಕೆಳಗಡೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ನನ್ನ ಮಗಳಿಗೆ ಎಕ್ಸಾಮ್ಸ್ಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅವಳಿಗೆ ಇನ್ನೂ ನರ್ಸರಿ ಆದ್ರೂ A to M ವರೆಗೂ ಬರೆಯೋಕ್ಕೆ ಹೇಳಿದ್ದಾರೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. T for dog. E for elephant. F for fish. G. Kai. Like this. Kai. Chur kai. Put the C first. Ah. Put the C first. C. ಸ್ವಲ್ಪ ಇದು ಮೇಲಕ್ಕೆ ಹೋಗು. Sasaka. ಕೆಳಗೆ ಬಾ. ದಟ್ ಈಸ್ G. G ಫಾರ್ grapes. ಬರೀ ನೆಕ್ಸ್ಟು ABCD ಆಯಿತು. H ಬರೀ. H ಫಾರ್ hen. Then I for ice cream. Where is I? Sleeping line, standing line, sleeping line. Right. Yes. J bari. Not E. It is I. One line ಹಾಕ್ಬೇಕು. Ida. ನಾಟ್ ದಟ್ ಒನ್. ಇದು ಐ ಥರ ಬರ್ದೈತಲ್ಲ, ಐ ಥರ. ಐ ಫಾರ್ ಐಸ್ ಕ್ರೀಮ್ ಆ ಥರ ಲೈನ್ ಹಾಕು. ಒಂದು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಹಾಕು. ಮೇಲಿಂದ ಫುಲ್ ಆ ಕಡೆಯಿಂದಾನೆ ಬರಬೇಕು. ಸ್ಲೀಪಿಂಗ್ ಲೈನ್. ಅಷ್ಟೇ. ಇದು ಇಲ್ಲಿ ನೋಡು, ಇಲ್ಲಿ ಇದೆಯಲ್ಲ, ಇದು ಇಲ್ಲಿಂದ ಬರಬೇಕು, ಇದು ಇಲ್ಲಿಂದ ಬರಬೇಕು. ಆಯಿತಾ? ನೆಕ್ಸ್ಟು ಜೆ ಬರಿ. ಫ್ರೆಂಡ್ಸ್, ಇವಳಿಗೆ A to M ವರೆಗೂ ಇದೆ. ಇದು ಏನು ಆಲ್ಫೋಬೆಟ್ಸ್ ಇದೆ. ನಾಳೆ ಇಂಗ್ಲೀಷ್ ಎಕ್ಸಾಮ್ ಇರೋದು. ಏನು ಎಕ್ಸಾಮ್ ಬರೀತಾಳೋ ಅಂತ ಅನಿಸುತ್ತೆ. ಸೊ ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬರೀತಾಳೆ. ಅಪ್ ಟು H ವರೆಗೂ ಕರೆಕ್ಟಾಗಿ ಬರೀತಾಳೆ. ಫ್ರಮ್ ಹೈಯಿಂದ ಸ್ವಲ್ಪ ಅವಳಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಸ್ಟಾರ್ಟಿಂಗ್ ಸ್ಲೀಪಿಂಗ್ ಅಂದರೆ ಬರೀತಾಳೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದ್ಯಾಟ್. ಆಮೇಲೆ ಇಲ್ಲಿ ಮಿಸ್ಸಿಂಗ್ ಲೆಟರ್ಸ್ ಅಂತ ಇದೆಯಲ್ಲ, ಮಿಸ್ಸಿಂಗ್ ವರ್ಡ್ಸು ಅದೆಲ್ಲ ಬರೀತಾಳೆ. ಎ ಆದಮೇಲೆ ಯಾವುದು, ಬಿ ಆದಮೇಲೆ ಅದು ಬರೀತಾಳೆ. ಮತ್ತು ಕೈ ತೆಗಿಯಮ್ಮ ಇಲ್ಲಿ. ಮತ್ತು ಐಡೆಂಟಿಫೈ ಮಾಡೋದು. A ಫಾರ್ ಆ್ಯಪಲ್ಲು, G ಫಾರ್ ಗ್ರೇಪ್ಸು, J ಫಾರ್ ಜಗ್ಗು, B ಫಾರ್ ಬ್ಯಾಟು. ಆಮೇಲೆ ಸರ್ಕಲ್ ಮಾಡೋದು. ಕೈ ತೆಗಿ ಮನ್ವಿಕಾ, ಒಂದು ನಿಮಿಷ ಕೈ ತೆಗಿ. ಆಮೇಲೆ ಸರ್ಕಲ್ B ಸರ್ಕಲ್ ಮಾಡೋದು. ಅದಾದಮೇಲೆ G ಸರ್ಕಲ್ ಮಾಡೋದು. ಅದೆಲ್ಲ ಬರುತ್ತೆ. ಬಟ್ ಫ್ರಮ್ ಐಯಿಂದ ಸ್ವಲ್ಪ ಹೇಳ್ಕೊಡ್ಬೇಕು. IJKLM ಅಲ್ಲಿವರೆಗೂ ಇದೆ. M ಸ್ವಲ್ಪ ಬರೀತಾಳೆ, ಸ್ವಲ್ಪ ಈ ಥರ ಮಾಡಿಬಿಡ್ತಾಳೆ. ಅದಕ್ಕೆ ಒಂದು ಸ್ವಲ್ಪ ಎಮ್ನ ಪ್ರಾಕ್ಟೀಸ್ ಕೊಟ್ಟೆ. ಬರೀತಾಳೆ, ಎಮ್ಮು ಬರೀತಾಳೆ. ಸ್ವಲ್ಪ ಕೆ ಬರಲ್ಲ ಅಷ್ಟೇ. ಸ್ವಲ್ಪ G ಬರ್ತಿಲ್ಲ. ಈಗ ಸ್ವಲ್ಪ G ಬರುತ್ತೆ. ಎಲ್ಲಿ ಮಾಧ್ವಿಕಾ? ಕೆ ಒಂದು ಸ್ವಲ್ಪ ಹೇಳ್ಕೊಡ್ಬೇಕು ಅಷ್ಟೇ. ಅದರ್ವೈಸ್ ಎಲ್ಲನೂ ಈಸಿನೇ ಇದೆ. ನಮಗೆ ಈಸಿ ಇದೆ, ಮಕ್ಳಿಗೆ ಕಷ್ಟ ಅನಿಸುತ್ತೆ. ಬಟ್ ಎನಿವೆ, ಐ ಆಮ್ ಟ್ರೈಂಗ್ ಟು ಡೂ ದಟ್. ಒಂದೊಂದು ತುತ್ತಗೂ ನೀರು. ನಾನು ವಾಂಗಿಭಾತ್ನ ತಿನ್ನಿಸ್ತಾ ಇದ್ದೀನಿ ನೋಡಿ. ಒಂದೊಂದು ತುತ್ತಗೂ ನೀರು ಕುಡಿತಾಳೆ. ಇವತ್ತು ಬೇರೆ ಎಕ್ಸಾಮ್ ಇದೆ. ಮನ್ವಿಕಾ, ಎಕ್ಸಾಮ್ ಇದೆಯಲ್ಲ ಅಮ್ಮಡು, ಎಕ್ಸಾಮ್ ಇದೆಯಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು. ಅವಳದು ಸ್ವೆಟರ್ ಹಾಕೋಣಲ್ವಂತೆ ಸ್ಕೂಲಿಂದು, ಇದನ್ನು ಹಾಕೊಂತಾಳಂತೆ, ಜಾಕೆಟ್. ಅದಕ್ಕೇ ರೆಡಿ ಆಗ್ತಾ ಇದ್ದೀವಿ. ಇನ್ನು ಜಸ್ಟ್ 5 ಮಿನಿಟ್ಸ್ ಇದೆ. 9:30 ಬಿಡ್ಬೇಕು ಮನೇನ. ಅದಕ್ಕೆ ರೆಡಿ ಮಾಡಿಸ್ತಾ ಇದ್ದೀನಿ. ಎದೋ ಕ್ಲೀನಾಗೆದೋ. ಮನ್ವಿಕಾ, all the best. Say thank you. Bye.
ಈಗ ಮಧ್ಯಾಹ್ನ 1 o'clock ಆಗಿದೆ. ಸ್ಕೂಲಿಂದ ಕರ್ಕೊಂಬರೋಣ ಅಂತ ಬರ್ತಾ ಇದ್ದೀನಿ. ಈ ಸ್ಕೂಲ್ ಒಳಗಡೆ ಇದ್ದೀನಿ. ಯಾವ ರೀತಿ ಇರುತ್ತೆ ಸ್ಕೂಲು ಆಫ್ಟರ್ನೂನ್ ಹೊತ್ತು ಅಂತ ತೋರಿಸ್ತಾ ಇದ್ದೀನಿ. ನಾನು ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅವ್ರ ಕ್ಲಾಸ್ಗೆ. ಸೊ ಎಲ್ಲ ಬರೆದ್ಲಾ ಅಂತ ಕೇಳಿದೆ. ಹೌದು, ಎಲ್ಲ ಬರೆದ್ಲು. ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರಂತೆ ಯಾವ ರೀತಿ ಬರೆಯೋದು ಅಂತ. ಇದು ನೆಕ್ಸ್ಟ್ ಡೇ ಇದ್ದಿದ್ದು ಡ್ರಾಯಿಂಗು. ಸೊ ಅದನ್ನು ನೋಡಿಕೊಂಡು ಬರಿತಾ ಇದ್ದೀವಿ. ಇವಾಗ ಅದರ ನೆಕ್ಸ್ಟ್ ಡೇ ಈ ಕಲಿಸ್ಕೊಡ್ತಾ ಇದ್ದೀನಿ. ಅವಳದು ಇರೋದು ಕನ್ನಡ. ಆ ಟು ರೂವರೆಗೂ ಬರಿಬೇಕು. ಒಳಗಡೆಗೆ ಬರೀ ಗಡ್. ಇದು ಅಟ್ಯಾಚ್ ಮಾಡು ಒಂಚೂರು. ಆ ರಸ ಆಯಿತು. ಅಲ್ಲ ಬರೀ. ಈ ಇಲಿ ಬರಿ. ಫುಲ್ ಇಲ್ಲಿವರೆಗೂ ಹೇಳಿ. ಇಲ್ಲಿವರೆಗೂ ಹೇಳ್ದು ಹಿಂಗೆ ಬರಿ. ಸಾಕು ಸಾಕು. ನೆಕ್ಸ್ಟ್ ಇದಕ್ಕೆ ಹೋಗ್ಬಾರ್ದು. ಹಿಂಗೆ ಬರಿ, ಹಿಂಗೆ ಬರಿ. ರೌಂಡ್ ಹಾಕು. ಇಲ್ಲಿ ರೌಂಡ್ ಹಾಕಬೇಕು. ಇದು ಬರಿ. ಇಲ್ಲಿ ರೌಂಡ್ ಹಾಕಬೇಕು. ರೌಂಡ್ ಹಾಕು. ಗುಡ್. ಈಶಾ ಬರಿ. ದೊಡ್ಡ ರೌಂಡು. ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸರ್ಕಲ್, ಇಯರ್ ಸರ್ಕಲ್, ಇಯರ್. Not there. Ear, this corner. Good. ಊರಾಗ ಬರಿ. ಊರಾಗ. ನಾನು ಹಂಗೆ ಬರೆ. ಇನ್ನು ಮೇಲಕ್ಕೆ. ಸಾಕು. ಇದೇ ಥರ ಬರ್ತೀವಿ. ಊಟ ಬರಿ. ಮೇಲಕ್ಕೆ ಹೋಗು. ಕೆಳಗೆ ಬಾ. ಸರ್ಕಲ್. ಈ ಕಡೆ ಸರ್ಕಲ್. ಈ ಕಡೆ. ಗುಡ್. ಋಷಿ ಬರಿ. ಸ್ಟ್ರೈಟ್ ಲೈನ್, ಸರ್ಕಲ್. ಈ ಸೈಡ್ ಸರ್ಕಲ್. ಕೆಳಗಡೆ ಸರ್ಕಲ್. ಇಲ್ಲಿಂದ ಹೋಗಿ ಹಿಂಗೆ ಬರಿ. ಇಲ್ಲಿಂದ ತಗೊಂಡು ಹಿಂಗೆ ಬರಿ. ಮೇಲಕ್ಕೆ ಬರಿ. ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ನಾಟ್ ದೇರ್. ಮೇಲ್ಗಡೆಗೆ ಸ್ಟ್ಯಾಂಡಿಂಗ್ ಲೈನ್. ಮೇಲ್ಗಡೆಗೆ. ಇಲ್ಲಿಂದ ಹಿಂಗೆ ಹೋಗು. ಯೂ ಥರ. ಗುಡ್. ಅವ್ರಿಗೆ A to M ವರೆಗೆ ಹೇಳ್ಬೇಕಾದ್ರೂ ಅಷ್ಟೇ A for ಆ್ಯಪಲ್, B for ಬಾಲ್ ಅಂತಲೇ ಐಡೆಂಟಿಫೈ ಮಾಡಿ ಹೇಳಕ್ಕೆ ಬಂದವರು. ABC ಅಂತ ಸಪ್ರೇಟಾಗಿ ಹೇಳ್ಕೊಟ್ಟಿಲ್ಲ. ಹಾಗೆಯೇ ಇವನ್ ಕನ್ನಡ ಕೂಡ ಅರಸ, ಆನೆ ಅಂತಲೇ ಹೇಳ್ಕೊಟ್ಟವ್ರೆ. ಯಾಕೆ ಅಂತಂದರೆ ಇಂದ ಯಾವ್ದು ಬರುತ್ತೆ ಅನ್ನೋದು ಅವ್ರಿಗೆ ಮುಂಚೆನೇ ಗೊತ್ತಾಗಲಿ ಅಂತ. ಸೊ ಇದಾದಮೇಲೆ ಸಂಜೆ ಹಂಗೆ ನಾವು ನಮ್ಮ ಮನೆ ತುಮಕೂರಲ್ಲಿರೋದ್ರಿಂದ ಇದು ತುಮಕೂರು ಕಾ ರಾಜ ಅಂತ ಕರೀತಾರೆ. ಈ ಗಣಪತಿ ಹೆಸರೇನೆ ತುಮಕೂರು ಕಾ ರಾಜ. ಇದು ಒಂದು ಕ್ಲಿಪ್ಪಿಂಗ್ ತಗೊಂಡೆ. ತುಂಬ ಪ್ರೊಸೆಷನ್ ಚೆನ್ನಾಗಿ ಹೋಗ್ತಾ ಇತ್ತು ಮತ್ತು ದೊಡ್ಡದಾಗೂ ಕೂಡ ಇತ್ತು ಅಂತ. ಸೊ ನೋಡ್ಬೋದು, ಒಂದು ಸೈಡ್ ಫುಲ್ ಬ್ಲಾಕ್ ಮಾಡಿದ್ದಾರೆ, ಇನ್ನೊಂದು ಸೈಡ್ ಮಾತ್ರ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ. ನೋಡಿ ಎಷ್ಟು ದೊಡ್ಡದಿದೆ. ಅವರು ಪೂಜಾರಿ ಎಷ್ಟು ಚಿಕ್ಕವಾಗಿದ್ದಾರೆ, ಅದು ಗಣಪತಿ ಎಷ್ಟು ದೊಡ್ಡದಿದೆ ಅಂತ. ಬನ್ನಿ ನೋಡ್ಕೊಬರೋಣ.
ಅದಾದಮೇಲೆ ಪಂಚಮುಖಿ ಗಣಪತಿ ನೋಡಿದ್ರಲ್ಲ, ಅದು ಬಂದು ಹಿಂದೂ ಮಹಾಗಣಪತಿ ಅಂತ. ಅದು ಸ್ಯಾಟರ್ಡೆ 13ನೇ ತಾರೀಕು ಬಿಡೋ ಅಂಥದ್ದು. ಅದನ್ನು ಬಿಡೋದಕ್ಕೆ ಬಸವನಗೌಡ ಪಾಟೀಲ್ ಅಂತ ಬರ್ತಾ ಇದ್ದಾರೆ. ಅವ್ರು ಬಂದು ಅವ್ರು ಇನಾಗ್ರೇಟ್ ಮಾಡೋದು. ಇದು ಬಂದು ಸ್ಕೂಲ್ ಡೇ ಅಲ್ಲಿ ಮೆರಿಫೆಸ್ಟ್ ಇತ್ತು. ಸೊ ಮೆರಿಫೆಸ್ಟಿಗೆ ಎಲ್ಲರಿಗೂ ಸ್ವಲ್ಪ ಹೂವು ಮತ್ತು ಕ್ಯಾಂಡಲ್ಸ್ನ ಥರ ಕೇಳಿದರು. ಸೊ ಅದನ್ನು ತಗೊಂಡು ಇವರಿಬ್ರು ಅವ್ರ ಟೀಚರು ಮತ್ತು ಕೇರ್ ಟೇಕರು. ಇದು ಬಂದು ನನ್ನ ಮಗಳಿಗೆ ಮೆಹಂದಿ ಬಿಡಿಸಿರೋದು. ಫಸ್ಟ್ ಟೈಮ್ ಮೆಹಂದಿ ಬಿಡಿಸಿರೋ ಅಂಥದ್ದಿದು. ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ತುಂಬ ಮೆಮೊರೀಸ್ ಉಳಿಯುತ್ತೆ ಅಂತ ನನ್ನ ಮಗ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ. ನಾನು ತಿಂಡಿ ತಿಂತಾಯಿದ್ದೀನಿ. ಆ್ಯಕ್ಚುಲಿ ಉಪ್ಪಿಟ್ಟು ತಿಂತಾಯಿದ್ದೀನಿ, ರಾತ್ರಿ ಹೊತ್ತು ಅವರೆಕಾಳು ಉಪ್ಪಿಟ್ಟು. ಸೊ ಇದನ್ನು ಒಂದು ಸತಿ ತೋರಿಸು ಅಂತ ಹೇಳಿದೆ. ಸೊ ಅದನ್ನು ತೋರಿಸ್ತಾ ಇದ್ದಾನೆ. ಹಾಯ್ ಮಾಡು. ಈ ಬಾಲ್ ಬಂದು ವಾಲಿಬಾಲು, ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಚೆನ್ನಾಗಿದೆ ಫ್ರೆಂಡ್ಸ್, ಮೀಶೋದಲ್ಲಿ ವಾಲಿಬಾಲ್ ಎಲ್ಲನೂ. ಸೊ ಅವಳಿಗೆ ಆಟ ಆಡು ಅಂತ ಹೇಳಿದೆ. ಅದು ನನ್ನ ಮಗನಿಗೋಸ್ಕರ ತಂದುಕೊಟ್ಟಿದ್ದೀನಿ. ಅವನು ಏನಾದ್ರು ಕೊಡಿಸು ಅಂತ ಹೇಳ್ತಿದ್ದ. ಸೊ ಅದಕ್ಕೆ ಏನು ಬೇಕು ಅಂತ ಕೇಳಿದ್ಕೆ ಅವ್ನು ವಾಲಿಬಾಲ್ ಕೇಳ್ದ. ಸೊ ಅದಕ್ಕೆ ಮೀಶೋದಲ್ಲೇ ಆರ್ಡ್ರ್ ಮಾಡಿ ತರಿಸ್ಕೊಟ್ಟೆ. ಇದು ನನ್ನ ಮಗಳು ಆಟಾಡ್ತಾ ಇದ್ದಾಳೆ. ಮಧ್ಯಾಹ್ನ ಬಂತು ಆ್ಯಕ್ಚುಲಿ. ಇದಾದಮೇಲೆ ಇದು ಬ್ಯಾಗು, ಡೈ ಬ್ಯಾಗ್ ಅಂತಲೇ ಹೇಳ್ಬೋದು. ನೋಡಿ ಇವಳು ಕನ್ನಡಕ ಅಂತೆ. ಇದು ಸ್ವಲ್ಪ ಗಟ್ಟಿಯಾಗಿರೋ ಅಂಥ ಇದು ರೊಟ್ಟಿ ಥರದ್ದು ಇದನ್ನು ತಗೊಂಡು ಶೀಟ್ ತೊಗೊಂಡು ಮಾಡಿರೋ ಅಂಥದ್ದು. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಮಾಡಿದೆ. ಚೆನ್ನಾಗಿದೆಯಾ? ಇಲ್ಲಿ ಹಿಡ್ಕೊಬಾ ಮನ್ವಿ. ಹಾಂ ಬಾಯಿಲಿ ಫಸ್ಟ್ ಇದು ಹಿಡ್ಕೊ. ಹಿಂಗೆ ಹಿಡ್ಕೊಬಾ. ಹಂಗೆ ಹಿಡ್ಕೊ, ರಫಾಗ ಇದು ಮಾಡಬೇಡ, ಕಿತ್ತೋಗುತ್ತದು. ಹಿಂಗೆ ಹಿಡ್ಕೊ. ಬಿಡು ಹೋಗ್ಲಿ, ಬಿಡು. ಇದು ಒಂದು ಸ್ಕೂಲಲ್ಲಿ ಹೇಳಿದರು, ಒಂದು ಕ್ರಾಫ್ಟ್ ಮಾಡ್ಕೊಬರ್ಬೇಕು, ಪರ್ಸೆ ಮಾಡ್ಕೊಬರ್ಬೇಕು ಅಂತ. ಸೊ ಅದರಿಂದ ಯಾವ್ದಾದ್ರು ಗಟ್ಟಿಯಾಗಿರೋ ಅಂಥ ಪೇಪರಿಂದ ಮಾಡಬೇಕಾಗಿತ್ತು. ಸೊ ಇದನ್ನು ಕೇಳಿದೆ, ಇದನ್ನು ಮಾಡಿದ್ದೀನಿ. ಒಂದೊಂದು ಶೀಟ್ ಕೂಡ 88 ರುಪೀಸ್ ಅಲ್ಲಿ ಮಾಡಿರೋ ಅಂಥದ್ದು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಟ್ರೆಂಡಿಂಗಲ್ಲಿರೋ ಅಂಥ ಫೋಟೋಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಈ ಥರ ನಿಮಗೂ ಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕಾಪಿ ಮಾಡಿಬಿಟ್ಟು ನೀವು ಪೋಸ್ಟ್ ಮಾಡಿಕೊಂಡ್ರೆ ಜಮಿನಿಯಲ್ಲಿ ಬರುತ್ತೆ ಫ್ರೆಂಡ್ಸ್, ಜಮಿನಿ ಅನ್ನೋ ಆ್ಯಪಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.